ವೀಕ್ಷಕರೇ ನಮಸ್ಕಾರ. ಗೈಸ್ ಆನ್ ವೀಲ್ಸ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆ ಅಡಿಕೆ ತೆಂಗು ಬೆಳೆಗೆ ಪ್ರಸಿದ್ಧಿ ಪಡೆದಿದೆ. ಕೃಷಿಗೆ ಅತಿ ಮುಖ್ಯವಾಗಿ ಬೇಕಾದದ್ದು ಉತ್ತಮ ನೀರಾವರಿ. ಕೃಷಿಗೆ ಅಗತ್ಯವಾದ ನೀರಿನ ಅಭಾವವನ್ನು ನೀಗಿಸಲು ಬೆಳ್ತಂಗಡಿ ತಾಲೂಕಿನ ಉಜಿರೆ ಸಮೀಪದ ಅತ್ತಾಜೆ ಎಂಬಲ್ಲಿ ಬೃಹತ್ ಗಾತ್ರದ ಕೃಷಿ ಹೊಂಡವನ್ನು ನಿರ್ಮಿಸಲಾಗುತ್ತಿದೆ. ಅತ್ತಾಜೆ ಕೇಶವ ಭಟ್ ಅವರ ಕುಟುಂಬ ಕೃಷಿ, ಸಮಾಜ ಸೇವೆ ಮುಂತಾದ ಬಹುಮುಖಿ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದೆ. ಕೃಷಿಕ ಅತ್ತಾಜೆ ಈಶ್ವರ ಭಟ್ ಅವರ ನೇತೃತ್ವದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಬೃಹತ್ ಕೃಷಿ ಹೊಂಡದ ಬಗೆಗಿನ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು. ವೀಕ್ಷಕರೇ, ಗೈಸ್ ಆನ್ ವೀಲ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೇ ನೋಡಿ. ಸುಮಾರು 30 ವರ್ಷದಿಂದ ನಮ್ಮ ಸಾಂಪ್ರದಾಯ ಕೃಷಿ ಮಾಡ್ತಾ ಇದ್ದೇನೆ. ಅಡಿಕೆ, ತೆಂಗು, ಕೊಕ್ಕು, ಒಳ್ಳೆಮೆಣಸು. ನಮಗೆ ಸಮಸ್ಯೆ ಏನಂದರೆ, ನಾವು ಸಾಧಾರಣ ಒಂದು 8ರಿಂದ 10 ಬೋರ್ವೆಲ್ ತೆಗೆದು ಏಪ್ರಿಲ್ ಮೇ ತಿಂಗಳು ನೀರಿದ್ದು ದೊಡ್ಡ ಸಮಸ್ಯೆ ನಮಗೆ. ಅದಕ್ಕೆ ಬೇಕಾಗಿ ನಾವು ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ನಮಗೆ ನಮ್ಮ ಪಕ್ಕದ ಮನೆಯಲ್ಲಿ ರಮೇಶ್ ಭಟ್ ಅವರ ಪ್ರೇರಣೆ, ಅವರು ಕಳೆದ ವರ್ಷ ಮಾಡಿ ಅವರ ಪ್ರಾಜೆಕ್ಟ್ ಸಕ್ಸಸ್ ಆದ ಕಾರಣ ಸಾಧಾರಣ 2,13,00,000 ನೀರು ಹಿಡಿಯುವಂಥ ಕೃಷಿ ಹೊಂಡವನ್ನು ಈಗ ನಿರ್ಮಿಸಿದ್ದೇವೆ. ನಮ್ಮದು ಅಂದರೆ ಏನು ಐಡಿಯಾಸ್ ಇದ್ದಿದ್ದು, ಡಿಸೈನ್ ಇದ್ದು 200 × 200 ಅಂತ ಫೀಟ್ಸು. ಸೊ ಆಮೇಲೆ ಏನಾಯಿತು ಅಂದರೆ, ಅದು ಸ್ಕ್ವೇರ್ ಬಂದರೆ ಅದು ಸಿಕ್ಕಾಪಟ್ಟೆ ವೈಡ್ ಆಗುತ್ತೆ. ಆಮೇಲೆ ಅದು ಎಡ್ಜಸ್ ಏನಾಗುತ್ತೆ ಅಂದರೆ, ಇದು ಸ್ವಲ್ಪ 90 ಡಿಗ್ರಿ ಎಡ್ಜಸ್ ಬರುತ್ತೆ, ವರ್ಟಿಕಲ್ ಎಡ್ಜಸ್ ಬರುತ್ತೆ. ವರ್ಟಿಕಲ್ ಎಡ್ಜಸ್ ಬಂದರೆ ಏನಾಗುತ್ತೆ ಅಂದರೆ, ನಿಮಗೆ ಇದು ಬಿಟ್ಸ್ ಅಂದರೆ ಇದು ಟರ್ಪಲ್ ನಿಮಗೆ ಇನ್ಸ್ಟಾಲ್ಮೆಂಟ್ ಟೈಮಲ್ಲಿ ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡುತ್ತೆ. ಸೊ ನಾವೇನು ಮಾಡಿದ್ವಿ ಅಂದರೆ, 200 × 200ನ 200 × 100 ಮಾಡಿದ್ವಿ. ವಿ ಬ್ರಾಟ್ ಇಂಟು ಅಂದರೆ ರೆಕ್ಟಾಂಗಲ್ ಶೇಪಿಗೆ ತಂದ್ವಿ. ಅದನ್ನು ರೆಕ್ಟಾಂಗಲ್ ಶೇಪಿಗೆ ತಂದು ನಮ್ದು ಐಡಿಯಾ ಏನಿತ್ತು ಅಂದರೆ, 200 × 100 ಅಂದರೆ 200 ಲೆಂತ್, 100 ಫೀಟ್ ವಿಡ್ತ್, ಒಂದು 20 to 25 ಫೀಟ್ ಡೆಪ್ತ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ನಾವು ಇದೆಲ್ಲ ಪ್ರಾಸೆಸ್ ಆಗಿ ಅಂದರೆ ಮೆಷರ್ಮೆಂಟ್ ಎಲ್ಲ ತಗೊಂಡು ನಮ್ಮ ವರ್ಕ್ ಸ್ಟಾರ್ಟ್ ಮಾಡಿ ಈ ಪ್ರಾಜೆಕ್ಟು ಜಸ್ಟ್ ವಿದಿನ್ 27 ಡೇಸ್ ಆಫ್ ಸ್ಪ್ಯಾನಲ್ಲಿ ಫುಲ್ ಪ್ರಾಜೆಕ್ಟ್ ಮುಗಿದಿದೆ. ಫುಲ್ ಪ್ರಾಜೆಕ್ಟ್ 27 ಡೇಸ್ ಆಫ್ ಸ್ಪ್ಯಾನಲ್ಲಿ ಮುಗಿದಿದೆ. ಪರ್ ಡೇ 9.5 hours ವರ್ಕ್ ಆಗಿದೆ. ಅಂದರೆ ಇದು ಲೇಬರ್ ಎಸ್ಕವೇಟರ್ಸ್ ಮೆಷಿನ್ ವರ್ಕ್ ಆಗಿದೆ 9.5 hours. 27 ಡೇಸಲ್ಲಿ ನಮ್ಮದು ವರ್ಕ್ ಕಂಪ್ಲೀಟ್ ಆಗಿದೆ, ಟೋಟಲ್ ವರ್ಕ್. ಹಿಂಗೆ ಪ್ರಾಸೆಸ್ ಸ್ಟಾರ್ಟ್ ಆಯಿತು ಅಂದರೆ, ಫಸ್ಟ್ ನಮ್ಮದು ಏನು ಮೆಜರ್ ಇದೆ ಬಾರ್ಡ್ರಲ್ಲಿ, ಅಲ್ಲಿ ಫುಲ್ ನಾವೊಂದು ಮಾರ್ಕ್ ಮಾಡ್ತಾ ಹೋದ್ವಿ, ಫುಲ್ ಬಾರ್ಡ್ರು. ಸೊ ದೆನ್ ಏನು ಮಾಡ್ತಿದ್ವಿ, ಆ ಮಾರ್ಕಲ್ಲೇ ನಮ್ದು ಹಿಟಾಚಿ ಬಕೆಟ್ ಬರುತ್ತಲ್ಲ, ಸೊ ಬಕೆಟಲ್ಲೇ ಸೈಡ್ ಫುಲ್ ಮಾರ್ಕ್ ಮಾಡ್ಕೊಳ್ತಾ ಹೋದ್ವಿ. ಹಿಂಗೆ ನಮ್ದು ಏನೇನು ಮೆಜರ್ಮೆಂಟ್ ಇದೆ ಎಲ್ಲ ಮಾರ್ಕ್ ಮಾಡ್ತಾ ಹೋದ್ವಿ. ಸೊ ಮಾರ್ಕ್ ಮಾಡ್ತಾ ಹೋದ್ಮೇಲೆ ಈ ಬಾರ್ಡ್ರ್ ಒಂದು ಬಿಟ್ಟು ಒಳಗಡೆದನ್ನ ಅಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 5 ಫೀಟ್ ತನಕ ಒಳಗಡೆದನ್ನ ಅಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಳಗಡೆದು. ಹಂಗೆ ನಮಗೆ ಒಂದು ಹಿಟಾಚಿ, ಒಂದು ಟಿಪ್ಪರ್ ಇತ್ತು. ಸೊ ಹಂಗೆ ಹಿಟಾಚಿ ಲೋಡ್ ಮಾಡಿದ್ಮೇಲೆ ಇದನ್ನು ತೆಗೆದು ಮಣ್ಣು ಏನು ಮಾಡಿದ್ವಿ ಅಂದರೆ, ಇದಕ್ಕೆ ಸೈಡಿಗೆ ಬಾರ್ಡ್ರ್ ಮೇಲೆ ಹಾಕ್ಕೊಳ್ತಾ ಹೋದ್ವಿ. ಅಲ್ಲಿ ಸೈಡ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ಹಾಕಿರೋ ಮಣ್ಣು, ಅದು ಮೇಲ್ಗಡೆ ಕೂರಿಸಿರೋ ಮಣ್ಣು, ಅದೆಲ್ಲ ಹಂಗೆ ಹಾಕ್ಕೊಳ್ತಾ ಹೋದ್ವಿ. ಒಂದು ಪಾರ್ಟ್ ಆಫ್ ಮಿಡಲ್ ಆಫ್ ದ ವರ್ಕ್ ಸ್ಟಾರ್ಟ್ ಆದಮೇಲೆ ನಾವು ಹಂಗೆ ಬಾರ್ಡ್ರನ್ನ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ಬಾರ್ಡ್ರಲ್ಲಿ ತೆಗ್ಸಿ ಅದು ಸ್ಲೋಪ್ ಮಾಡ್ತಾ ಬಂತು. ಸೊ ನಮ್ಮದು ಇದು ಇವಾಗ ಡೆಪ್ತ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 42 ಫೀಟ್ ಇದೆ. ಈ ಸ್ಲ್ಯಾಂಟ್ ಹೈಟು, ಈ ಇನ್ಕ್ಲೈನ್ ಹೈಟ್ ಇದೆಯಲ್ಲ, 42 ಫೀಟಸ್ ಇದೆ. ಸೊ ಇದು ನಮ್ಮದು 200 × 100. ನೀವು ಕೆಳಗಡೆ ಇದು ನೋಡಿದ್ರೆ, ನೀವು ಕೆಳಗಡೆದು ವಿಡ್ತ್ ನೋಡಿದ್ರೆ ಅದು ಆ್ಯಕ್ಚುಲಿ 100 ಫೀಟ್ ಇಲ್ಲ, ನಿಮಗೆ ಅದು ಕಮ್ಮಿ ಕಾಣಿಸುತ್ತೆ. ಬಟ್ ನೀವು ಮೇಲ್ಗಡೆದು ಡೆಪ್ತ್ ನೋಡಿದ್ರೆ, ಅಂದರೆ ವಿಡ್ತ್ ನೋಡಿದ್ರೆ 100 ಫೀಟಿಂದ ಜಾಸ್ತಿ ಇದೆ. ಸೊ ಅದೇನಾಗುತ್ತೆ, ಅವನೇನು ಆವ್ರೇಜ್ ಮಾಡುವಾಗ ನಿಮ್ಗೆ ಅದು 100 ಫೀಟೇ ಬರುತ್ತೆ. ಈ ಟರ್ಪಲ್ ಹಾಕೋರು ಯಾರಿದ್ದಾರೆ ಅಂದರೆ, ಇನ್ಸ್ಟಾಲೇಷನ್ ಪ್ರೊಸೆಸ್ಸಿಗೆ ಯಾರು ಒನ್ ಆಫ್ ದ ಬೆಸ್ಟ್ ಅಂದರೆ ಮಾರ್ಕೆಟಲ್ಲಿ ಯಾರು ಬೆಸ್ಟ್ ಪ್ರೊವೈಡ್ ಮಾಡ್ತಾರೆ.
ಸೊ ಅವ್ರನ್ನ ಹುಡುಕ್ತಾ ಇರ್ಬೇಕಾದ್ರೆ ನಮ್ಗೆ ಸಿಕ್ಕಿದ್ದು ಇವರು ಮೊಳೆಯಾರ್ ಗ್ರೂಪ್ಸ್ ಅವರು. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಅವರು ವಿದಿನ್ ಅಂದರೆ 2-3 ಡೇಸಲ್ಲಿ ನಮಗೆ ರಿಕಾಲ್ ಮಾಡಿ ನಮ್ಮ ಸೈಟನ್ನೆಲ್ಲ ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ಇಷ್ಟು ಅವ್ರ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡು ಅವರು ಮೆಜರ್ಮೆಂಟ್ಸ್ ತೊಗೊಂಡು ಎಷ್ಟೆಷ್ಟು ಪೀಸ್ ಬೇಕು, ಎಷ್ಟು ರೋಲ್ಸ್ ಬೇಕು ಅದನ್ನೆಲ್ಲ ಕೊಟ್ಟರು. ಆಮೇಲೆ ನಮಗೊಂದು ಕೊಟೇಶನ್ ಕೊಟ್ಟರು, ಒಂದು ಇಷ್ಟಿಷ್ಟು ಆಗುತ್ತೆ, ಇಷ್ಟಿಷ್ಟು ಬಜೆಟ್ ಬೇಕು ಅಂತ. ಸೊ ಅವರು ಕೊಟೇಶನ್ ನಮಗೆ ಕೊಟ್ಟಾದಮೇಲೆ ಸೊ ನಾವು ಅದ್ರ ಅಕಾರ್ಡಿಂಗ್ಲಿ ಅವರು ಕರೆಕ್ಟಾಗಿ ಪ್ಲ್ಯಾನ್ ಹೇಳ್ತಾರೆ ನಮಗೆ. ಅಂದರೆ ಇವಾಗ ಇನ್ಸ್ಟಾಲೇಷನ್ ಪ್ರೊಸೆಸ್ಸಿಗೆ ಇಂಥ ದಿನ ಬರ್ತೀವಿ, ನಮಗೆ ಇಷ್ಟು ಲೇಬರ್ಸ್ ಬೇಕು, ನಮಗೆ ಇಂಥ ಮೆಷಿನರೀಸ್ ಬೇಕು. ಈಗ ಅಂದರೆ ನಮಗೆ 5.5 kVದು ಜನ್ರೇಟರ್ ಹೇಳಿದರು. ಸೊ ನಾವು 10 kVದು ಜನ್ರೇಟ್ ತರಿಸಿದ್ವಿ. ಆಮೇಲೆ ವೈರಿಂಗ್ಸ್ ಇಷ್ಟಿಷ್ಟು ಬೇಕಾಗುತ್ತೆ. ಕೆಲವೊಂದು ಅವ್ರ ಮೆಷಿನರೀಸ್ ಬೇಕಾಗದು ವೈರ್ ಅವರೇ ತರ್ತಾರೆ, ಆದರೂ ಎಕ್ಸ್ಟ್ರಾ ಪೀಸ್ ಆಫ್ ವೈರ್ಸ್ ಎಲ್ಲ ಬೇಕಾಗುತ್ತೆ. ಮತ್ತು ಏನೇನು ಬೇಕು ನಮಗೆ, ಇವಾಗ ಲೇಬರ್ಸ್ ಬೇಕಾಗುತ್ತೆ. ನಮಗೆ ಇವಾಗ ಈ ಇಷ್ಟು ದೊಡ್ಡ ಪಾಂಡಿಗೆ ಅರೌಂಡ್ 16 ಮೆಂಬರ್ಸ್ ಆಫ್ ಲೇಬರ್ಸ್ ಹೇಳಿದರು. ಬಟ್ ನಾವು ಇರಲಿ ಅಂತ ಒಂದು 20 ಮೆಂಬರ್ಸ್ ಹೇಳಿದ್ವಿ. ಬಟ್ ಅದು ಅಂದರೆ ಸಫಿಷಿಯೆಂಟ್ ಆಗಿದೆ ನಮ್ಗೆ. 20 ಮೆಂಬರ್ಸ್ ಬೇಕಾಗುತ್ತೆ ಲೇಬರ್ಸ್. ಬೇರೆ ಅಂದರೆ ಅವರು ಟೆಕ್ನಿಷಿಯನ್ಸ್ ಬರ್ತಾರೆ ಒಂದು 2 ಜನ. ಫಸ್ಟ್ ಪ್ರಾಸೆಸ್ ಬಂದ್ಬಿಟ್ಟು ಜಿಯೋಟೆಕ್ ಶೀಟ್ ಅಂತ ಬರುತ್ತೆ. ಸೊ ಅದನ್ನು ಏನಕ್ಕೆ ಹಾಕ್ತೀವಿ ಅಂದರೆ ನಮ್ದು ಈ ಮೊರಕಲ್ಲು ಆ ಥರದ್ದೆಲ್ಲ ಟೆಕ್ಸ್ಚರ್ ಇದ್ದರೆ ಅದೇನಾಗುತ್ತೆ ಅಂದರೆ ಆ ಕಲ್ಲು ಒಂಥರ ಚೂಪ್ ಇರುತ್ತೆ. ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇವಾಗ ನೀರಿಗೆಲ್ಲ ಲೋಡ್ ಬಂದು ಕೂತ ಮೇಲೆ ಸೊ ಇದು ಟರ್ಪಲ್ ಅಂದರೆ ಫುಲ್ ಟೈಟಾಗಿ ಕೂತ್ಕೊಂಡಾಗ ಅದು ನಿಮಗೆ ಒತ್ತದಂಗೆ ಪ್ರೆಸ್ ಆಗುತ್ತೆ ಒಳಗಡೆಯಿಂದ. ಸೊ ಪ್ರೆಸ್ ಆದರೆ ಅದೇನಂದರೆ ಒಂಥ ಹೋಲ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಫಾರ್ ದ ಬೆಟರ್ ಕಾಸ್ ನೀವು ಅಂದರೆ ಆ ಜಿಯೋಟೆಕ್ ಶೀಟ್ನ ಹಾಕಿದ್ರೆ ಇಟ್ ವಿಲ್ ಬಿ ಅ ಪರ್ಮನೆಂಟ್ ಸೊಲ್ಯೂಷನ್ ಅಂತ. ನಿಮಗೆ ಅದ್ರ ಮೇಲೆ ಇನ್ನೇನು ಮಾಡಬೇಕಂತಿಲ್ಲ. ಅದರಲ್ಲಿ ನಿಮಗೆ ಹುಲ್ಲು ಬರೋಲ್ಲ, ಇಲ್ಲಾಂದರೆ ಬೇರ್ಗಳು ಬರೋದಾಗಲಿ ಕಲ್ಲು ಕುತ್ತದಾಗಲಿ ಏನೂ ಆಗೋಲ್ಲ. ಅದಂದರೆ ಅದನ್ನು ಏನು ಅಂದರೆ ಆ ಒಂದು ವೈಟ್ ಕಲರ್ ಶೀಟ್ ಬರುತ್ತೆ, ಅದನ್ನು ಜಸ್ಟ್ ನೀವು ಅಂತೆಲ್ಲ ಮನೇಲಿ ನಿಮ್ಮ ಹಾಸಿಗೆ ಬಿಡಿಸ್ತಾ ಹೋಗೋದಷ್ಟೇ. ಅದನ್ನು ಹೀಟಿಂಗ್ ಅಂದರೆ ಜಾಯ್ನಿಂಗ್ ಪ್ರಾಸೆಸ್ ಇಲ್ಲ, ಇಲ್ಲಾಂದರೆ ಒಂದಕ್ಕೊಂದು ಅಂಟಿಸೋದು ಏನಿಲ್ಲ. ಜಸ್ಟ್ ಒಂದಕ್ಕೊಂದು ಟಚ್ ಮಾಡ್ತಾ ಫುಲ್ ಪ್ಲಾಟಲ್ಲಿ ಏನಿದೆ ಸೈಟ್ ಏನಿದೆ ಅದೆಲ್ಲ ಬಿಡಿಸ್ತಾ ಹೋದ್ರೆ ಆಯಿತು. ಇದು ರೋಲ್ ಬರುವಂಥದ್ದು ಕಸ್ಟಮೈಸ್ಡ್ 15 feet ವಿಡ್ತ್ ಬರುವಂಥದ್ದು ರೋಲು. ಅದು 15 feet ವಿಡ್ತ್ ಬಿಡಿಸ್ತಾ ಹೋಗ್ಬಿಟ್ಟು ಅದನ್ನು ಎರಡು ಶೀಟ್ನ ಇಲ್ಲೊಂದು ಲೈನ್ ಬರುತ್ತೆ ನೋಡಿ, ಅದು ಆ ಲೈನ್ ಮೇಲೆ ಕರೆಕ್ಟಾಗಿ ಮರ್ಜ್ ಮಾಡಿಬಿಟ್ಟು ಅದನ್ನು ಅವ್ರ ಹತ್ರ ಒಂದು ಲೀಸ್ಟರ್ ಅವ್ರದ್ದು ಸ್ವಿಸ್ಮೇಡ್ ಮಷಿನ್ ಇದೆ. ಸೊ ಆ ಮಷೀನಲ್ಲಿ ಇಟ್ಕೊಂಡು ಅದನ್ನು ಸ್ಟ್ರೈಟಾಗಿ ಸೀಲ್ ಮಾಡ್ತಾ ಹೋಗ್ತಾರೆ. ಸೊ ಒಂದೊಂದೇ ಸೀಲ್ ಮಾಡ್ತಾ ಹೋಗ್ಬಿಟ್ಟು ಅದನ್ನು ಅಂದರೆ ಬಿಡಿಸ್ತಾ ಹೋಗ್ತಾರೆ. ಸೊ ನಮ್ದಿದು ಶೀಟ್ ಬಂದ್ಬಿಟ್ಟು HTP ಶೀಟ್ ಬರುತ್ತೆ. ಸೊ ಇದು ಕಿಂಗ್ಸ್ಟೋನ್ ಅಂತ ಬ್ರ್ಯಾಂಡನ್ನು ಅವ್ರು ತರಿಸಿರೋದು, ಅಹಮದಾಬಾದ್ ಬೇಸ್ ಕಂಪ್ನಿ. ಸೊ ಅಲ್ಲಿ ಏನು ಅಂದರೆ ಅವರು UV ವ್ಯಾರಂಟಿನೇ 5 years ಕೊಡ್ತಾರೆ, ಕಂಪ್ನಿ ವ್ಯಾರಂಟಿ ಪ್ಲಸ್ ಆ್ಯಡೆಡ್ ವ್ಯಾರಂಟಿ ಅಂತ ಇವರು ಮೊಳೆಯವರು 5 years ಅವ್ರ ಕಡೆಯಿಂದ ಕೊಡ್ತಾರೆ. ಸೊ ಇದು ಮೆಟೀರಿಯಲ್ ಬಂದ್ಬಿಟ್ಟು ರಿಪೇರೇಬಲ್ ಮೆಟೀರಿಯಲ್. ಇನ್ ಕೇಸ್ ನಿಮಗೆ ಇವಾಗ ಅಂದರೆ ಪ್ರಾಣಿಗಳು ಹೋಗೋವಂಥದ್ದಾಗಲಿ ಇಲ್ಲಾಂದರೆ ಬೇರೆ ಏನಾದ್ರಾಗಿ ಡ್ಯಾಮೇಜ್ ಆಗಿ ಇಲ್ಲಾಂದರೆ ಏನಾದ್ರು ಹೋಲ್ ಆಯಿತು ಅಂದರೆ ಇಟ್ ಕ್ಯಾನ್ ಬಿ ರಿಪೇರ್ಡ್ ಅಂತ. ಅಂದರೆ ಅದು ಹೀಟ್ ಪ್ರೊಸೆಸ್ ಮಾಡಿಬಿಟ್ಟು ರಿಪೇರ್ಡ್ ಮಾಡ್ಬೋದು. ಬಟ್ ಅದೇನು ಅಂದರೆ ವರ್ಸ್ಟ್ ಕೇಸ್ ಆಗಿ ಸೊ ಅದನ್ನು ತಡೆ ಹಿಡಿಯೋದಕ್ಕೋಸ್ಕರ ನಮ್ಮ ಸೇಫ್ಟಿನ ನಾವು ಮಾಡ್ಕೊಳ್ಬೇಕು. ನಮಗೆ ಇವರು ಮೊಳೆಯಾರವ್ರು ಹೇಳಿರೋ ಅಂದರೆ ಸಜೆಷನ್ಸ್ ಪ್ರಕಾರ ನಮ್ಮದು ಈ ಎಡ್ಜ್ ಏನಿದೆ, ನಮ್ಮದು ಪಾಂಡಿದ ಎಡ್ಜಿಂದ 2 feet ಬಿಟ್ಟು ನಾವು ಒಂದೊಂದು ಡ್ರೈನ್ ತೆಗ್ತಾ ಹೋಗ್ತೀವಿ. ಅಂದರೆ 1.5 feet ಡೆಪ್ತ್ ತನಕ ನಾವು ಡ್ರೈನ್ ಮಾಡ್ತಾ ಹೋಗಿದ್ದೀವಿ. ಸೊ ಈ ಡ್ರೈನ್ ಏನಕ್ಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಟರ್ಪಲ್ ಇದೆಯಲ್ಲ, ಈ ಟರ್ಪಲ್ ಬಂದ್ಬಿಟ್ಟು ಈ ಡ್ರೈನ್ ತನಕ ಬಿಡಿಸ್ತೀವಿ. ಸೊ ಈ ಡ್ರೈನ್ ತನಕ ಬಿಡಿಸಿದ್ಮೇಲೆ ಇದ್ರ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಚೀಲಗಳಿದೆಯಲ್ಲ, ಸೊ ನಮ್ಮ ಈ ಸಿಮೆಂಟ್ ಚೀಲದಲ್ಲಿ ಒಂದು 50% ಆಫ್ ಸ್ಯಾಂಡ್ನ ಫಿಲ್ ಮಾಡಿಬಿಟ್ಟು ಇದ್ರ ಮೇಲೆ ಇಡ್ತೀವಿ. ಇದು ಲೋಡ್ ಕೂತಾದ್ಮೇಲೆ 75% ಆಫ್ ದ ಪಾಂಡ್ ಫಿಲ್ ಆಗಕ್ಕೆ ಬಿಡ್ತೀವಿ ನಾವು. ಆ 75% ಪಾಂಡ್ ಫಿಲ್ ಆದಾಗ ಏನಾಗುತ್ತೆ ಅಂದರೆ ಹೇಳಿದ್ರೆ ನಮ್ಮದು ಇಲ್ಲಿ ಪಾಂಡಲ್ಲಿ ನೀವು ನೋಡ್ಬೋದು ಇವಾಗ ಸ್ವಲ್ಪ ವ್ರಿಂಕಲ್ಸ್ ಇದೆ, ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅನ್ಇವನ್ ಆಗಿದೆಯಲ್ಲ ಸರ್ಫೇಸು. ಸೊ ನೀವು ಈ 75% ಆಫ್ ದ ವಾಟರ್ಸ್ ಫಿಲ್ ಆದಮೇಲೆ ಇದೆಲ್ಲ ಈವನ್ ಆಗುತ್ತೆ ಸರ್ಫೇಸು. ಇವಾಗ ನಮ್ಮದು ಅರ್ತ್ ವರ್ಕ್ ಮಾಡಿರೋದಾಗಲಿ 100% ಅಂದರೆ ಪರ್ಫೆಕ್ಟ್ ಅಂತಿರಲ್ಲ, ಒಂದು ಸ್ವಲ್ಪ ಆದರೂ ಆ ಕಡೆ ಈ ಕಡೆ ಡಿವಿಯೇಷನ್ ಇಲ್ಲ ಏನಾದ್ರು ಬಂದಿರುತ್ತೆ. ಸೊ ಅದನ್ನೆಲ್ಲ ಏನು ಮಾಡುತ್ತೆ ಅಂದರೆ ಈ ನೀರು ವಾಟರ್ ವೆಯ್ಟ್ ಕೂತ ಮೇಲೆ ಅದೆಲ್ಲ ಪರ್ಫೆಕ್ಟಾಗಿ ಫಿನಿಶ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನು ನಿಮಗೆ ಡಿವಿಯೇಷನ್ ಕಾಣ್ಬೋದು, ಇಲ್ಲಾಂದರೆ ಈ ಟರ್ಪಲ್ ಅಂದರೆ ಅನ್ಇವನ್ ಸರ್ಫೇಸ್ ಅದೆಲ್ಲ ನೀಟಾಗಿ ಲೆವೆಲ್ ಆಗ್ತಾ ಹೋಗುತ್ತೆ. ಸೊ 75% ಆಫ್ ದ ಪಾಂಡ್ ಫಿಲ್ ಆದಮೇಲೆ ನಾವು ಇದನ್ನ ಏನು ಮಾಡ್ತೀವಿ ಅಂದರೆ ಈ ಕಡೆ ಈಗ ಡ್ರೈನನ್ನು ಫುಲ್ ಮುಚ್ತೀವಿ. ಅಂದರೆ ಈ ಮಣ್ಣನ್ನು ತೆಗೆದುಬಿಟ್ಟು ತಿರ್ಗಾ ಡ್ರೈನ್ ಮೇಲೆ ಹಾಕ್ಬಿಟ್ಟು ಇದನ್ನು ಫುಲ್ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಫೆನ್ಸಿಂಗ್ ಹಾಕ್ತೀವಿ ನಾವು ಫುಲ್ಲು.
ಫುತ್ ಅಂದರೆ ಆಲ್ಮೋಸ್ಟ್ 360 ಡಿಗ್ರಿ ಫುಲ್ ಫೆನ್ಸಿಂಗ್ ಹಾಕ್ಬಿಟ್ಟು ಎಲ್ಲಾರು ಒಂದು ಗೇಟ್ ಓಪನಿಂಗ್ ಇಡ್ತೀವಿ. ಇನ್ ಕೇಸ್ ನಮಗೇನಾದ್ರು ಎಮರ್ಜೆನ್ಸಿ ಇತ್ತು ಅಲ್ಲ, ನಮ್ಮ ಪಂಪ್ ಏನಾದರೂ ಹಾಳಾಯಿತು, ಸೊ ಅದಕ್ಕೆ ಓಪನಿಂಗಿಗೋಸ್ಕರ ಒಂದು ಗೇಟ್ ಇಟ್ಟಿರ್ತೀವಿ ಅಷ್ಟೇ. ಸೊ ಇದು ನಮಗೆ ಫುಲ್ ಪ್ರಾಸೆಸ್ ಬಂದುಬಿಟ್ಟು 2 days ತಗೊಂಡಿದ್ದಾರೆ ಫುಲ್ ಇನ್ಸ್ಟಾಲೇಷನ್ ಪ್ರಾಸೆಸ್ಗೆ. ಸೊ ನಾವು ಯೂಸ್ ಮಾಡಿರೋದು ಬಂದುಬಿಟ್ಟು 20 ಮೆಂಬರ್ಸ್ ಆಫ್ ಲೇಬರ್ಸ್ನ ಯೂಸ್ ಮಾಡಿದ್ದೀವಿ ಇಲ್ಲಿ. ಅಂದರೆ ಏನಕ್ಕೆ ಅಷ್ಟು ಜನ ಬೇಕಾಗ್ತಾರೆ ಅಂತ ಹೇಳಿದ್ರೆ, ನೀವು ನೋಡ್ಬೋದು ಇದು ಸಿಕ್ಕಾಪಟ್ಟೆ ಬಿಡ್ತಿದೆ. 100 meters ಅಂತ 100 feet ಸಿಕ್ಕಾಪಟ್ಟೆ ವೈಡ್ ಆಗುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಅದು ನೀವು ಪುಲ್ ಮಾಡ್ತಾ ಹೋಗೋದು ಈವನ್ ಆಗಿ ಪುಲ್ ಮಾಡ್ತಾ ಹೋಗಬೇಕು. ಈ ಕಡೆಯಿಂದ ಜಾಸ್ತಿ ಹೋಗಿ ಅಲ್ಲಿ ಸ್ವಲ್ಪ ಉಳಿದ್ರೆ ಅದು ನಿಮಗೆ ಟೈಮ್ ಅಂದರೆ it will take more time. So in order to prove the efficiency ನಾವೇನು ಮಾಡ್ತೀವಿ ಅಂದರೆ ಈವನ್ ಆಗಿ ಅಲ್ಲಿಂದ ಇಲ್ಲಿ ಆಮೇಲೆ ಕೆಳಗಡೆ ಈವನ್ ಆಗಿ ನಾವು ಪುಲ್ ಮಾಡ್ತಾ ಹೋಗ್ತೀವಿ. ಸೊ ಅಂದರೆ ಇಟ್ ವಿಲ್ ಬಿ ಮೋರ್ ಎಫಿಷಿಯೆಂಟ್ ಅಂತ, ಬೇಗ ಮುಗ್ದೋಗುತ್ತೆ ಕೆಲಸ. 200 into 100 feet ಲೆಂತ್ನ ಕೃಷಿ ಹೊಂಡ ಬಂದ್ಬಿಟ್ಟು ಇದರಲ್ಲಿ ಎಷ್ಟು ನೀರು ಹಿಡಿಯುತ್ತೆ ಅಂತ ಹೇಳಿದ್ರೆ, ಅವರ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ 2,13,80,000 ಲೀಟರ್ಸ್ ಅಷ್ಟು ನೀರು ಇದರಲ್ಲಿ ಫಿಲ್ ಆಗುತ್ತೆ. ಅಂದರೆ ಟಾಪ್ ಟು ಟಾಪ್ ನೀರು ನಾವು ಕೌಂಟ್ ಹಿಡಬೇಕಾದ್ರೆ ಅಷ್ಟು 2,13,80,000 ಅಷ್ಟು ನೀರು ಬಂದ್ಬಿಟ್ಟು ಫಿಲ್ ಆಗುತ್ತೆ ಅಂತ ಇದರಲ್ಲಿ. ಇದರ ಇವೋಪರೇಷನ್ ಪರ್ಸೆಂಟೇಜ್ ಬಂದ್ಬಿಟ್ಟು 2 to 5% ಅಂತ ಹೇಳಿದ್ದಾರೆ ನಮ್ಮ ಹತ್ರ. ಸೊ ಅದನ್ನು ನಾವು ಒಂದು ಮಳೆಗಾಲ ಆದಮೇಲೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಬೇಕಾಗುತ್ತೆ, ಅಂದರೆ ಎಷ್ಟು ಪರ್ಸೆಂಟೇಜ್ ಇವೋಪರೇಟ್ ಆಗುತ್ತೆ. ಇವಾಗ ನಾವು ದಿವಸಕ್ಕೆ ಇಷ್ಟು ಅಮೌಂಟ್ ಆಫ್ ವಾಟರ್ನ ನಾವು ತೋಟಕ್ಕೆ ಬಿಟ್ಟರೆ ಎಷ್ಟು ನೀರು ಉಳಿಯುತ್ತೆ, ಅಂದರೆ ನಮಗೆ ಈ ಮಳೆಗಾಲದಲ್ಲಿ ಯೂಸ್ ಆದಮೇಲೆ ಇವಾಗ ಮಳೆಗಾಲ ಸ್ಟಾರ್ಟಿಂಗ್ ಟೈಮಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ನೀರು ಉಳಿಯುತ್ತೆ ಅಂತ ಅದನ್ನ 1 ವರ್ಷ ಆದಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ಹೇಳಬೇಕಾಗುತ್ತೆ. ಈ ಕೃಷಿ ಹೊಂಡಕ್ಕೆ ನಮಗೆ ಬಂದ್ಬಿಟ್ಟು ಆನ್ ಆನ್ ಅಪ್ರಾಕ್ಸಿಮೇಟ್ ಆಫ್ ಅರೌಂಡ್ 15 lakhs ಅಷ್ಟು ನಮಗೆ ಎಕ್ಸ್ಪೆನ್ಸಸ್ ಬಂದಿದೆ, ಎಲ್ಲ ಇನ್ಕ್ಲೂಡೆಡ್. ಸೊ ಇದರಲ್ಲಿ ನಾವೊಂದು 30% ಆಫ್ ನಮಗೆ ಗೌರ್ಮೆಂಟಿ ಸಬ್ಸಿಡಿ ಅವೈಲೇಬಲ್ ಆಗಿದೆ. ನಾನು ಮತ್ತು ನನ್ನ ತಮ್ಮ ಪ್ರಶಾಂತ್ ಮಳೆಯಾರ್ ಸೇರಿ 2012ರಲ್ಲಿ ಮಳೆಯಾರ್ ಮಾರ್ಕೆಟಿಂಗ್ LLP ಅಂತ ಶುರು ಮಾಡಿದ್ದು. ನಮ್ಮದು ಕೃಷಿ ಹೊಂಡ ಮತ್ತು ಮನೆಗೆ ಸೋಲಾರ್ ಇದೆ. ಕೃಷಿ ಹೊಂಡ ನಮಗೆ ಕಣ್ಣು ಮುಂದೆ ನೀರು ಕಾಣ್ತದೆ, ಎಷ್ಟು ಉಂಟು ನಮ್ಮ ಹತ್ರ ನೀರು ಉಂಟು. ಈ ಬೋರ್ವೆಲ್ಲಲ್ಲಿ ನೀರು ಎಷ್ಟಿದೆ ಅದು ಈ ನೆಕ್ಸ್ಟ್ ಮಂತಿಗೆ ಸಿಗ್ತದೋ ಅಥವಾ ಇನ್ನೊಂದು ವಾರಕ್ಕೆ ಬಿಟ್ಟು ಇದೇ ಇಲ್ಲೋ ಅಂತಲೇ ಗೊತ್ತಾಗೋದಿಲ್ಲ. ಸೊ ವರ್ಷ ನಮಗೆ ಈ ದಕ್ಷಿಣ ಕನ್ನಡದಲ್ಲಿ ತುಂಬ ಜಾಸ್ತಿ ಆಗ್ತಾ ಉಂಟು ಕೃಷಿ ಹೊಂಡ. ನಾವೊಂದು 700 ಮೇಲೆ ಮಾಡಿದ್ದೇವೆ ದಕ್ಷಿಣ ಕನ್ನಡದಲ್ಲಿ. ಇದು ಕಿಂಗ್ಸ್ಟನ್ ಅಂತ ಕಂಪ್ನಿ ಹೆಸರು. 5 years ವ್ಯಾರಂಟಿ ಕಂಪ್ನಿಯೇ ಕೊಡ್ತದೆ, ಅಂದರೆ ಬಿಸಿಲಿಗೆ. ಇದರಲ್ಲಿ ನೀರು ಬಿಟ್ಟಲಿಲ್ಲ ಅಂದರೆ ಉಡಿ ಆಗೋದಿಲ್ಲ. 5 ವರ್ಷ ಕಂಪ್ನಿ ವ್ಯಾರಂಟಿ ಕೊಡ್ತದೆ. ಇದರ ಅಡಿಗೆ ನಾವು ಕಲ್ಲೊತ್ತಿಗೆ ಮುರಕಲ್ಲೆಲ್ಲ ಇರೋದ್ರಿಂದ ಊರಲ್ಲಿ ಕಂಪಲ್ಸರಿ ಜಿಯೋ ಟೆಕ್ಸ್ಟೈಲ್ ಹಾಕ್ತೇವೆ. ಜಿಯೋ ಟೆಕ್ಸ್ಟೈಲ್ ಹಾಕಿ ಅದರ ಮೇಲಿಂದ ಲೈನಿಂಗ್ ಹಾಕೋದು ನಾವು. ಜಿಯೋ ಟೆಕ್ಸ್ಟೈಲಿಗೆ ಯಾವ ಕಾರಣಕ್ಕೂ ಅದು ಕಲ್ಲೊತ್ತು ಆಗೋದಿಲ್ಲ, ಮತ್ತು ಯಾವುದೇ ಬೇರನ್ನು ಅದು ಪಿಯರ್ಸ್ ಮಾಡಲಿಕ್ಕೆ ಆಗೋದಿಲ್ಲ.